ಪರಮಾತ್ಮ ವಾಸುದೇವ, ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭಿಸುವುದು ನಾನು ಕಾಣೆ. ಜಪ ತಪ ಹೋಮ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥನೂ ಸ್ವಾಮಿ. ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಕ್ಷೀರವಾರಿದಿಯಲ್ಲಿಯೇ ಪೌಳಿಸಿರುವುದು. ಫಲಾದಿಗಳಿಂದ ನಿನಗೆ ನೈವೇದ್ಯಿಸುವುದರಿಂದ ಸಕಲ ಚರಾಚರ ಜೀವರಾಶಿಗಳಿಗೆ ನೀನೇ ಅನ್ನದಾತನಾಗಿರುವೆ. ಕನಕಾಂಬರಗಳನ್ನು ತೊಡಿಸಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಧನ ಕನಕಗಳಿಗೆ ಅಧಿಪತಿಯಾದ ಲಕ್ಷ್ಮೀ ದೇವಿಗೆ ನೀನೇ ಪತಿಯಾಗಿರುವೆ. ಪರಮಾತ್ಮ ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ ನೀನು ಯುಗ ಯುಗಗಳಲ್ಲಿಯೂ ಅವತರಿಸಲಿದೆ. ವಾಸುದೇವ, ಆ ನಿನ್ನ ಲೀಲ ವಿಲಾಸವನ್ನು ಹೇಗೆ ತಾನೇ ಬಯಸಲಿ? ಮಗುವೆಂದೆನಿಸಿ ಹಾಪಿಸಲು ಬಂದ ಭೂತನೀಯ ಕೊಂದೆ. ಶಕಟನು ಶಿವನೇ ಆದನು, ಬಕನು ಬಲಿಯಾದನು, ಕಂಸನು ಕಾಲವಶವಾದನು. ಕಂಸ, ಶಿಶುಪಾಲ, ಜರಾಸಂಧ, ಧೇನುಗ ಮೊದಲಾದವರು ದಿಕ್ಕೆಟ್ಟು ಮಡಿದರು. ಪರಮಾತ್ಮ, ಆ ನಿನ್ನ ಲೀಲೆಯನ್ನು ಎಷ್ಟೆಂದು ಕೊಂಡಾಡಲಿ ದೇವ. ಪರಮಾತ್ಮ, ನಿನ್ನ ಅಭಯ ವಸ್ತು ಈ ದೀನನ ಮೇಲೆ ಎಂದಿಗೆ ಲಭಿಸುವುದು ನಾನು ಬೇರೆ ಕಾಣೆ. ಯಾವ ಮಾರ್ಗವನ್ನು ಕಾಣದ ಈ ಅನಾಥನಿಗೆ ಉಳಿದಿರುವುದೊಂದೇ ಮಾರ್ಗ, ಅದುವೇ ನಿನ್ನೆಯ ಭಕ್ತಿ ಮಾರ್ಗ. ದೇವ, ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವೂ ನಿನ್ನ ನಾಮಸ್ಮರಣೆಯಲ್ಲಿಯೇ ಜೀವಿಸಿರುವೆನು. ದೇವ, ಈ ಜೀವನವನ್ನು ಹೇಳುವುದು ನಾನೇ
ವಿದುರ ವಾಸುದೇವ ಧನ್ಯವಾದ. ಕುಶಲವೇ? ಭೀಷ್ಮ ದ್ರೋಣಾದಿಗಳು ಎಲ್ಲರೂ ಸುಖದಿಂದಿರುವರೆ? ತಮ್ಮ ಅನುಗ್ರಹದಿಂದ ಸರ್ವರೂ ಕ್ಷೇಮವಾಗಿರುವರು. ಆದರೆ
ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯಾ ದೇವ? ತಮ್ಮ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವು ಪಾವನವಾಯಿತು. ಈ ನನ್ನ ಜನ್ಮವು ಸಾರ್ಥಕವಾಯಿತು ದೇವ. ವಿದುರ, ನಾನೇನೋ ಕಾರ್ಯಾಸವಾಗಿ ನಿನ್ನ ಕೊಂಡಾಟವೂ ಆಗಿರಲಿ, ನನಗೆ ಏನಾದರೂ ಆಹಾರವಿದ್ದರೆ ಕೊಡು. ಸಕಲ ಲೋಕಗಳನ್ನೇ ತಮ್ಮ ಉದರನ್ನ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಅನುಮತಿಯಾದ ನಾನು ಏನನ್ನು ಕೊಡಲ್ಲ ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ? ನಾನೇನೋ ಕಾರ್ಯಾಸವಾಗಿ